ನಮ್ಮ ಕನ್ನಡ ಫಿಲಂ ಇಂಡಸ್ಟ್ರಿಯಲ್ಲಿ ಫಸ್ಟ್ ಟೈಮ್ ನಮ್ಮ ಹೆಣ್ಮಕ್ಳಿಗೋಸ್ಕರ ಕ್ರಿಕೆಟ್ ಮ್ಯಾಚ್ನ ಮಾಡ್ತಾ ಇದ್ದಾರೆ ನಮ್ಮ ಕ್ರಿಯೇಟಿವ್ ತಂಡದವರು. ನಾವು ದೋಸೆ ಕ್ಯಾಂಪಲ್ಲಿ ದೋಸೆ ತಿಂತಾ ಇದ್ದೀವಿ. ಇಷ್ಟು ಜನ ಹುಡುಗಿರಿದ್ದಾರೆ, ಇದರಲ್ಲಿ ಯಾರು ಬೆಣ್ಣೆ ಅಂತ ನೀವೇ ಗೆಸ್ ಮಾಡಿ. ಏನು ನಡೀತಾ ಇದೆ ಇಲ್ಲಿ? ಸೀರಿಯಲ್ ಅಲ್ಲಿ ಸೈಕಲ್ ಓಡಿಸಿ ಅಭ್ಯಾಸ. ವೆಲ್ಕಮ್ ಟು ಯಶಸ್ವಿನಿ ದೇಶಪಾಂಡೆ ಯೂಟ್ಯೂಬ್ ಚಾನೆಲ್. ಏನಿತ್ತ ರೋಡಲ್ಲಿ ಅಲ್ಕೊಂಡು ಹೋಗ್ತಾ ಇದ್ದೀರಾ ಅಂತ ಅನ್ಕೊಂಡೆ. ಯಶಸ್ವಿನಿ ಅವರು ಯೂಟ್ಯೂಬ್ ಚಾನಲ್ಗೆ ಬಂದು ನಾವಿಬ್ರು ಮಾತಾಡ್ತಾ ಇದ್ದೀವಿ ಅಂತ ಹೇಳಿದ್ದೀರಾ. ಸೊ ಎಸ್, ನಾನು ರೂಪಿಕಾ, ನಾನು ಲಿಖಿತಾ. ನಮಸ್ಕಾರ. ಇವತ್ತು ನಾವು ಎಲ್ಲಿದ್ದೀವಿ, ಎಲ್ಲಿ ಹೊರಗ್ತಾ ಇದೀವಿ ಅಂತ ತಿಳ್ಕೋಬೇಕು ಅಂದ್ರೆ ಇಡೀ ಬ್ಲಾಗ್ ನ ನೋಡ್ಬೇಕು. ಸಾಕಾಗಿ ಎಂಜಾಯ್ ಮಾಡ್ತೀರಾ. Emotional damn it. ಸೊ ಇವತ್ತು ನಾವು NMKRV ಕಾಲೇಜ್ ಫೆಸ್ಟ್ಗೆ QPL ಫ್ರೆಂಡ್ಲಿ ಮ್ಯಾಚ್ ಆಡಕ್ ಬಂದಿದೀವಿ. ನಮ್ಮ ಸೆಲೆಬ್ರಿಟಿ ಆದಂತ ಯಶುನೂ ಆಡ್ತಾ ಇದ್ದಾರೆ. ಇವತ್ತು ನಾವು ನಮ್ಮ ಕಾಲೇಜಲ್ಲಿ NMKRV ಕಾಲೇಜಲ್ಲಿ ಕ್ರಿಕೆಟ್ ಆಡಕ್ ಬಂದಿದೀವಿ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣ. ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ, ನಮ್ಮ ಕನ್ನಡ ಫಿಲಂ ಇಂಡಸ್ಟ್ರಿಯಲ್ಲಿ ಫಸ್ಟ್ ಟೈಮ್ ನಮ್ಮ ಹೆಣ್ಮಕ್ಳಿಗೋಸ್ಕರ ಕ್ರಿಕೆಟ್ ಮ್ಯಾಚ್ನ ಮಾಡ್ತಾ ಇದ್ದಾರೆ ನಮ್ಮ ಕ್ರಿಯೇಟಿವ್ ತಂಡದವರು. ಸೊ ಅದೇ ಜೋಶಲ್ಲಿ ಇವತ್ತು ನಮ್ಮ NMKRV ಕಾಲೇಜಲ್ಲಿ ಇವತ್ತು ಫೆಸ್ಟ್ ನಡೀತಾ ಇದೆ. ಸೊ ಬೇರೆ ಕಾಲೇಜ್ ಹುಡುಗಿರ ಜೊತೆ ಇವತ್ತು ನಾವು ಮ್ಯಾಚ್ ಆಡಕ್ಕೆ ಬಂದಿದ್ದೀವಿ. ಒಂದಷ್ಟು ಟೈಮ್ ಇತ್ತು, ಸೊ ತಿಂಡಿ ತಿನ್ಕೊಂಡು ಹಾಗೆ ಇಲ್ಲೆಲ್ಲ ಸುತ್ತಾಡ್ಕೊಂಡು ಯಶು ಅವರೆಲ್ಲ ಗೋಲ್ಡನ್ ಡೇಸ್ ನಾನು ಜ್ಞಾಪಿಸ್ಕೊಂಡು ಹಳೆ ಬ್ಲಾಗು ನಾವು ಸೆಕೆಂಡ್ ಟೈಮ್ ಮೀಟ್ ಆಗ್ತಾ ಇರೋದು. ಹೌದೌದು. ಸೊ ಬನ್ನಿ ಏನೇನೆಲ್ಲ ಮಾಡ್ತೀವಿ ಅಂತ ಈ ಬ್ಲಾಗ್ ಅಲ್ಲಿ ಎಂಡ್ ತನಕ ನೋಡೋದನ್ನ ಮಾತ್ರ ಮರಿಬೇಡಿಪ್ಪ. ಬನ್ನಿ ಬನ್ನಿ. ಕಮ್ ಕಮ್ ಕಮ್. ಇವೆಲ್ಲ ಮಾಮೂಲು ಕಂಟ್ರೋಲ್. ಹೇಳಿ ಯಶು ಅವರೇ, ನೀವು ಎಲ್ಲೆಲ್ಲ ಅಡ್ಡ ಹಾಕ್ತಾ ಇದ್ರಿ, ನಮ್ಗೆ ನಿಮ್ಮ ತಿಂಡಿ ಅಡ್ಡ ಕರ್ಕೊಂಡು ಹೋಗ್ತಾ ಇದ್ರಿ ಇವತ್ತು? ಇದೆಲ್ಲ ಇಡೀ ರೋಡ್ ಸುತ್ತಾಡ್ತಾ ಇದ್ವಿ. ಇಲ್ಲಿ ಸಪ್ನಾ ಬುಕ್ ಹೌಸ್ ಇದೆ. ಸಪ್ನಾ ಬುಕ್ ಹೌಸ್ ಅಲ್ಲಿ ಬುಕ್ ತಗೊಂಡು ಓದ್ತಾ ಇದ್ರಾ? ಅವ್ರಿಗೆ ಕ್ವಶನ್ ಮಾರ್ಕ್ ಇದೆ, ಓದ್ತಾ ಇದ್ನ ನಾನು ಅಂತ. ಅಷ್ಟೆಲ್ಲ ಸೀನ್ ಇಲ್ಲಮ್ಮ. ಸಪ್ನಾ ಬುಕ್ ಹೌಸ್ ಅಲ್ಲೆಲ್ಲ ಓದ್ತಾ ಇರ್ಲಿಲ್ಲ, ಸುಮ್ನೆ ಹೋಗ್ತಾ ಇದ್ವಿ. ಯಾರಿಗಾರು ಗಿಫ್ಟ್ ಕೊಡಿಸ್ತಿದ್ದಿದ್ದು ಯಾರಿಗಾರು ಗಿಫ್ಟ್ ಕೊಡಿಸ್ತಿದ್ವಿ ಗಿಫ್ಟ್ ಕೊಡಿಸಿದ್ವಿ. ಗ್ರೀಟಿಂಗ್ ಕಾರ್ಡ್ ಎಲ್ಲ ಇರ್ತಿತ್ತಲ್ವಾ, ಗ್ರೀಟಿಂಗ್ ಕಾರ್ಡ್, ಹೊಸ ಹೊಸ ಐಟಮ್ಸ್ ಅದೆಲ್ಲ ನನಗೆ ಗೊತ್ತೇ ಆಗ್ಲಿಲ್ಲ. ಇವರು ಯಾವ್ದು ಕೋಎಡ್ ಎಜುಕೇಶನ್ ಅಲ್ಲಿ ಎಂಜಾಯ್ ಮಾಡದೇ ಇರೋಷ್ಟು ಇವ್ರು ಮಾಡಿದ್ದಾರೆ ಅಂತ ಕೇಳ್ಪಟ್ಟೆ. ಏನೇನ್ ಕಿತಾಪತಿ ಕಂತ್ರಿ ಕೆಲಸಗಳನ್ನ ಮಾಡಿದ್ದೀರಾ ನೀವು? ಬೇರೆ ಪಾಪ ನಮ್ಗೋಸ್ಕರ ಕಾದು ಕಾದು ಸುಸ್ತಾಗಿರುವಂತಹ ವಿಂದ್ಯಾ ಒಂದು ತಿಂಡಿಗೋಸ್ಕರ 1.5 ಕಿಲೋಮೀಟರ್. ಇದು ತಿಂಡಿಗೋಸ್ಕರ, ಬ್ಲಾಗ್ಗೋಸ್ಕರ. ಸೊ ಸರಿ ಹೇಳಿ. ಯಶುಗೋಸ್ಕರ ಬೌನ್ಸರ್ಸ್ ಬೇರೆ ಬರ್ತಾ ಇದ್ವಿ. ಅದೇನು ದೇವ್ರು ಒಳ್ಳೇದ್ ಮಾಡ್ತಾನೆ. ದೋಸೆ ತಿನ್ನಕ್ಕೆ ಇದು ದೋಸೆ ಕತೆ. ಒಂದು ದೋಸೆಯ ಕತೆ ಯಶು ಜೊತೆ. ಅಲ್ಲಲ್ಲಲ್ಲಲ್ಲಲ್ಲಲ್ಲ, ನಿಂಗಿತ್ತು ಬೇಕಿತ್ತ ಮಗನೇ, ವಾಪಸ್ಸು ಹೊಂಟೋಗು ಶಿವನೇ. ಬ್ಯಾಗು ಇಡಿ ನನ್ಗಂತ ನಗು ಬಂತು. ಸೊ ಒಂದು ದೋಸೆ ತಿನ್ನೋದಿಕ್ಕೆ ಇಷ್ಟೇ ಜನ ಹೋಗ್ತಾ ಇದೀವಿ. ಒಂದು ಕಾಲೇಜ್ ರೌಂಡ್ ಹೊಡೆದು ಒಂದು ಪ್ರದಕ್ಷಿಣೆ ಹಾಕಿ ಹೋಗ್ತಾ ಇದೀವಿ. ಕಾಲೇಜಲ್ಲಿ ಇದ್ದಾಗಂತೂ ಓದಿ ಪ್ರದಕ್ಷಿಣೆ ಹಾಕಿ ಸೀನೇ ಇಲ್ಲ. ನೋಡಿದ ತಕ್ಷಣ ಗೊತ್ತಿತ್ತು. ಸೊ ಜಯನಗರ್ ಫುಡ್ ಸ್ಟ್ರೀಟ್ ವ್ಲಾಗ್ ಅಲ್ಲಿ ನೀವು ನೋಡಿರ್ತೀರಾ, ಈ ಜಾಗನ ನಾವು ತೋರಿಸಿದ್ವಿ, ಗೋಲ್ಗಪ್ಪ. ಸೊ ಅದೇ ರೋಡ್. ಆ ವಿಡಿಯೋ ದೇವರಾಣೆ ನಾನು ನೋಡಿಲ್ಲ. ಸೊ ಇಲ್ಲಿ ದೋಸಾ ಕ್ಯಾಂಪ್ ಇದೆ, ವೆರಿ ಫೇಮಸ್. ಅವಾಗಂತೂ ಈ ಬ್ರೆಡ್ ಮಸಾಲಾ ದೋಸಾ ಅಂತೆಲ್ಲ ಸಿಗ್ತಾ ಇತ್ತು. ಸೊ ಅದನ್ನ ತಿನ್ನಕ್ಕೆ ಅಂತ ಹೋಗ್ತಾ ಇದೀವಿ. ಆಕ್ಚುಲಿ ನಾನು ಒಬ್ಬರೇ ತಿನ್ನೋದು, ಇವ್ರು ಯಾರು ಅಲ್ಲ. ನೋಡುವ ನಮ್ಮ ಗ್ರೀಷ್ಮ ಉಸ್ತಾದು ಉಸ್ತಾದು.
ಎಷ್ಟು ಕೊಟ್ಟಿಲ್ಲ ಆದ್ರೆ ಈ ಜನ ಅರ್ಥನೇ ಮಾಡ್ಕಂತ ಇಲ್ಲ. ₹100 ಫೋನ್ ಪೇ ಗ್ರೀಷ್ಮ ಮಾಡಿ ಎಲ್ಲರಿಗೂ 5 ನಮ್ಮಿಬ್ಬರಿಗೂ ₹5 ನನ್ಗೆ ಹಂಗೆ ಎಸ್ಕೇಪ್. ಪರವಾಗಿಲ್ಲ, ಇವರೆಲ್ಲ ಚೆನ್ನಾಗಿದ್ರೆ ನಾನು ಚೆನ್ನಾಗಿದ್ದೆ. ನೋಡಿ, ಗೀ ಮಸಾಲ ಪುಡಿ ದೋಸೆ, ಗೀ ಪ್ಲೇನ್ ದೋಸೆ, ಗೀ ಪುಡಿ. ಹಾಯ್ ಹೇಳಿ ಎಲ್ಲರೂ. ಯಶಸ್ವಿನಿ ದೇಶಪಾಂಡೆ ಯೂಟ್ಯೂಬ್ ಚಾನೆಲ್ನ ಲೈಕ್ ಮಾಡಿ. ಅದೇ ಯಶಸ್ವಿನಿ ಯೂಟ್ಯೂಬ್ ಚಾನೆಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ದೋಸೆ ರೆಡಿ ಇದೆ. ಆಫ್ಟರ್ ವೆರಿ ಲಾಂಗ್ ಟೈಮ್ ನಾವು ದೋಸೆ ಕ್ಯಾಂಪ್ ಅಲ್ಲಿ ದೋಸೆ ತಿಂತಾ ಇದೀವಿ. ಜ್ಯೂಸ್ ಕುಡಿ. ಅದು ಚಿಲ್ಲಿ ಗೋವಾ, ಅಲ್ಲಿ ಖಾರ ಪುಡಿ. ಅದು ಏನ್ ಡಯಟ್ ಅಲ್ಲ, ಚಿಲ್ಲಿ ಗೋವಾ. ಈ ಪ್ರಶ್ನೆ ರಾಂಗ್. ಮರ್ಯಾದೆ ತೆಗೆಯವರು ಇಂಥವ್ರೊಬ್ಬರಿದ್ರೆ ಸಾಕು. ನಿಮ್ ಸವಾಸ ಮಾಡಿದ್ದಕ್ಕೆ ಅಪ್ಪ ನಾವು ಈ ಪರಿಸ್ಥಿತಿ ಬಂದಿರೋದು. ನಿಮ್ಗೆ ಯಾರಿಗೂ ಇದೆ ಅಂತ ದುಶ್ಮನ್ ಕಹಾ ಹೈ ಅಂದ್ರೆ ಇಲ್ಲೇ ಎಲ್ಲ ಇದೆ. ಅಯ್ಯೋ, ಇವಾಗ ಹೇಳ್ತಾಳೆ ನಮ್ಮ ಅಕ್ಕ ಲಿಜುತ ಎಲ್ಲ ತಿರುಗ್ ಸಾಕ್ಬಿಡ್ತಾಳೆ. ಮೊಬೈಲ್ ಅದು ಬೆಣ್ಣೆ ಬಂದ್ಬಿಟ್ಟು ಬೆಣ್ಣೆ ಹೇಳಿದ್ದು ಗೀ ದೋಸೆ ಅಂತ ಕೇಳಿದ್ರೆ ಡೆಫಿನೆಟ್ಲಿ ತುಪ್ಪ ಜಾಸ್ತಿ ಹಾಕ್ತಾರೆ. ಬೆಣ್ಣೆ ಯಾರು ಅಂತ ಕಮೆಂಟ್ ಅಲ್ಲಿ ಗೆಸ್ ಮಾಡಿ. ಇಷ್ಟು ಜನ ಹುಡುಗಿರಿದ್ದಾರೆ, ಇದರಲ್ಲಿ ಯಾರು ಬೆಣ್ಣೆ ಅಂತ ನೀವೇ ಗೆಸ್ ಮಾಡಿ. ಏನು ನಡೀತಾ ಇದೆ ಇಲ್ಲಿ? ತಗೊಳ್ಳಿ, ನೀವು ತಿನ್ನಿ. ಏನೇ ಹೇಳಿ ಅಧ್ಯಕ್ಷರೇ, ನಿಮ್ಮ ಹುಡುಗಿ ಭಾರಿ ಇಂಟೆಲಿಜೆಂಟ್. ಇಲ್ಲೇ ಇದೆ ಜಾಕಿ. ಜಯನಗರ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಯಾರಾದ್ರೂ ನೋಡಿದ್ರೆ ನಮ್ಮನ್ನ ಓಡ್ಸಕ್ಕಿಂತ ಮುಂಚೆ ನಾವೇ ಓಡೋಗ್ಬಿಡ್ತೀವಿ. ನಾನು ಸುಮ್ಮನೆ ನೋಡ್ತಾ ಇದ್ದೀನಿ ಪ್ಯಾದೆ ತರ. ಪವಿತ್ರ ಪ್ಯಾರಡೈಸ್ ನೋಡಿದ್ದೀರಾ? ಸುದ್ದಿಗೆ ಹೋಗಲ್ಲಪ್ಪ. ಕಾಫಿ ಕುಡಿಯಲ್ವಾ? ಕುಡಿತೀನಿ. ಯಾರಿಗೂ ಯಾವ ಡಿಸೀಸು ಇಲ್ಲ ಅಲ್ಲ? ನಮಗೆ ಫಿಗರ್ ಡಿಸೀಸ್ ಇದೆ, ಶುಗರ್ ಡಿಸೀಸ್ ಇಲ್ಲ. ಡಿಸೀಸ್ ಇದೆ, ಶುಗರ್ ಡಿಸೀಸ್ ಇಲ್ಲ. ಕಾಂಪಿಟೇಷನ್ ಅಂತೆ, 3 ಜನದಲ್ಲಿ ಯಾರು ಫಸ್ಟ್ ಕಾಫಿ ಕುಡಿತಾರೆ? ಏನ್ ಗೊತ್ತಾ, ಕಾಫಿ ಕುಡಿಯುವಾಗ ಕಾಫಿ ಟೇಸ್ಟ್ ತಗೊಂಡು ರಪ್ಪ ಅಂತ ಆಮೇಲೆ ಬನ್ನಿ UPS ಸೀಸನ್ 2 ಬನ್ನಿ. ಅಲ್ಲ ಏನ್ ಗೊತ್ತಾ, ನಾವು ಬಂದಿದ್ ಬೆಳಗ್ಗೆನೆ ಬಂದ್ವಿ. ಬಟ್ ನಾವ್ ಅಲ್ಲಿ ಪ್ರೋಗ್ರಾಮ್ ಹೋಗಿ ಅಲ್ಲಿ ಇನ್ನೂ ರೆಡಿ ಮಾಡಿ ಇಲ್ಲ ಪಾಪ ನಾ ತಿಂಡಿ ತಿಂದಿಲ್ಲ ಅಂದ್ರು. ಅಲ್ಲೇ ಪಕ್ಕದಲ್ಲಿ ಇದೆ ಅಂತಂದ್ರು. ಇಲ್ಲ ದೋಸೆ ಕ್ಯಾಂಪ್ಗೆ ಹೋಗೋಣ ಅಂದ್ರು. ಒಂದು ದೋಸೆ ಆಗತ್ತೆ, ಯಶು ಜೊತೆನೆ ಇದಕ್ಕೆ ಕಾರಣ. ಇಲ್ಲ, ಒಂದು ದೋಸೆ ಆಗಿಲ್ಲ, ಅಲ್ಲಿ 2 ದೋಸೆ ಆಗತ್ತೆ. 2 ಕಾಫಿ ಜೊತೆ, 2 ದೋಸೆ ಕತೆ ಇಬ್ಬರ ಜೊತೆ ಅಲ್ಲ 3 ಕಾಫಿಯ ಜೊತೆ. ನನ್ನ ಜೊತೆ ಬಂದಿದ್ದಕ್ಕೆ ಒಳ್ಳೆ ದೋಸೆ ತಿಂದ್ರಾ, ಒಳ್ಳೆ ಕಾಫಿ ಕುಡಿತಾ ಇದ್ದೀರಾ, ಅಷ್ಟೇ. ಸೂಪರ್. ಒಳ್ಳೆ ಎಂಟರ್ಟೈನ್ಮೆಂಟ್ ಇದೆಯಾ ಅಂತ ಕೇಳೆ. ಅಷ್ಟೇ ಕರೆಕ್ಟ್ ಆಗಿ ಹೇಳಿದ್ರಿ. ಗೇಮಲ್ಲಿ ಗೆದ್ದಿದ್ದು ನಾನೇ. ಕಮಾನ್ ಹಿಂಗೆ ಎಲ್ಲ 5 ರೂಪೀಸ್ ಹಾಕಿದ್ರೊಳಗೆ. ಕಾಂಪಿಟೇಷನ್ ಎಣ್ಣೆ ತರ ಕುಡಿದ್ಬಿಟ್ರಪ್ಪ, ಶಾರ್ಟ್ ಹೊಡೆದಾಗ ಹೊಡೆದ್ಬಿಟ್ರು. ಎಕ್ಸ್ಪೀರಿಯನ್ಸ್ ಇಲ್ಲ. ಓಕೆ, ಇಲ್ಲ ಜೂಮ್ ಹಾಕಿ ನೋಡ್ಬೇಕಿದೆ. ಯಾವ್ದಲ್ಲೂ ಇಲ್ಲ ಎಕ್ಸ್ಪೀರಿಯನ್ಸ್. ಏನು? ಶ್ರೀಮದ್ ರಮಾರಮಣ ಗೋವಿಂದ. ಓಕೆ ಬೈ ಬೈ. 3 ಆಪ್ಷನ್, ಆಟೋಲ್ ಹೋಗೋಣ, ನಡ್ಕೊಂಡು ಹೋಗೋಣ, ಲಿಫ್ಟ್ ಕೇಳೋಣ. ಲಿಫ್ಟ್
ದೋಸೆ ತಿಂದಾಯಿತು, ಮ್ಯಾಚ್ ಆಡಬೇಕು. ಮೇಡಮ್ ರೂಪಿಕಾ ಅವರು ನೋಡಿದ್ರೆ ಶಾಪಿಂಗ್ ಮೇಲೆ ಹಾಕ್ತಿದ್ದಾರೆ. ಬಟ್ ಆದ್ರೆ ಈ ತರ ವಿಷಯದಲ್ಲಿ ಟ್ರೋಲ್ ಮಾಡಿದಾಗ ಯಾರಿಗೂ ಕೂಡ ಖುಷಿ ಅಂತೂ ಆಗಲ್ಲ, ಬೇಜಾರಾಗುತ್ತೆ. ಫ್ಯಾನ್ಸ್ ರೂಪಿಕಾಗೆ, ಯಶುಗೆ ಫ್ಯಾನ್ ಅಂತೆ. ಬನ್ನಿ ಹೋಗುವ. ಸೊ ಫೈನಲಿ ನಮ್ಮ ಕಾಲೇಜಿಗೆ ಬಂದಿದ್ದೀವಿ, ಮಂಗಳ ಮಂಟಪಗೆ. ಆಫ್ಟರ್ ಅ ವೆರಿ 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 ಲಾಂಗ್ ಟೈಮ್. ಸಾಧ್ಯ ಆದರೆ ನಮ್ಮ ಕಾಲೇಜ್ನು ತೋರಿಸ್ತೀವಿ ಹೆಂಗಿತ್ತು. ಇವಾಗೆಲ್ಲ ಕಂಪ್ಲೀಟಾಗಿ ಚೇಂಜ್ ಆಗಿದೆ, ಫುಲ್ ಕನ್ಸ್ಟ್ರಕ್ಷನ್ ಎಲ್ಲ ನಡೀತಾ ಇದೆ. ಲೆಟ್ಸ್ ಸಿ. ಬಟ್ ಏನಂದ್ರೆ ನಮ್ಮ ಸೆಮಿನಾರ್ ಏನಾದರೂ ಇದ್ರೆ ನಾವೆಲ್ಲ ಕ್ಲಾಸ್, ನಮ್ಮ ಕಾಲೇಜ್ ಅಲ್ಲಿ ನಮ್ಮ ಕ್ಲಾಸ್ ತೋರಿಸ್ಬಿಡೋದು. ಅಲ್ಲಿ ಇರ್ತೈತೆ ಆ ಮೂಲೆಯಲ್ಲಿ. ಹಿಂದೆ ಏನೋ ನಡೆದಿರೋದು ಸತ್ಯ, ಮುಂದೆ ಏನೋ ನಡೆಯೋದು ಸತ್ಯ. ಅದು ನಮ್ಮ ಕಾಲೇಜ್ ಆಕ್ಚುಲಿ. ಇದು ದೊಡ್ಡ ಆಡಿಟೋರಿಯಮ್ಮು, 2 ಆಡಿಟೋರಿಯಂ ಇತ್ತು ಆ್ಯಕ್ಚುಲಿ. ಇಲ್ಲಿ ಈ ಅಂಡರ್ ಗ್ರೌಂಡಲ್ಲಿ ಫಸ್ಟ್ ಕ್ಯಾಂಟೀನ್ ಇದ್ದಿದ್ದು ಇದು, ಆಮೇಲೆ ಚೇಂಜ್ ಆಯಿತು. ಸೊ ನಾವೆಲ್ಲ ಓಡಿ ಬರ್ತಿದ್ವಿ ಇದಕ್ಕೆ ಮಾತ್ರ ಬೇಗ ಬೇಗ. ಇನ್ನು ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾರೆ ನಮ್ಮನ್ನ ಪ್ರಪಂಚದಲ್ಲಿ. ಹಿಂದೆ ಕಾಣಿಸ್ತಿರುವಂಥದ್ದು ಶಾಶ್ವತ ಆಡಿಟೋರಿಯಂ ಅಂತ. ಅದು ಪುಟ್ಟಾಣಿ ಆಡಿಟೋರಿಯಂ. ನಮ್ಮ ಫ್ರೆಶರ್ಸ್ ಪಾರ್ಟಿ ಎಲ್ಲ ಅಲ್ಲೇ ಆಗಿದೆ. ಬಟ್ ಇವಾಗ ಅದು ಪೀಸ್ ಆಗಿದೆ, ಹೊಸದಾಗಿ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ ಎಲ್ಲ. ನೌ ವಿ ಆರ್ ಗೋಯಿಂಗ್ ಆನ್ ಸ್ಟೇಜ್. ನಮ್ಮ ಕಾಲೇಜ್ ಎಷ್ಟು ಮೋಸ ಅಂದರೆ, ನಾವು ಓದ್ತಿದ್ದಾಗ ಬರೀ ವಯಸ್ಸಾದವ್ರು ನಮ್ಮ ಮಾತ್ರ ಲೆಕ್ಚರರ್ಸ್ ಆಗಿ ಇಟ್ಕೊಂಡಿದ್ರು. ಇವಾಗ ಬರೀ ಬೇಬ್ಸ್ನ ಥರ ಇದ್ದಾರೆ. ಒಂದು ಬೇರೆ ತೋರಿಸ್ತೀವಿ ಆಮೇಲೆ. ರಿಯಲಿ ಓ ಮೈ ಗಾಡ್. ಕಡಿಮೆ ಆಗಲ್ಲ ಅಂತ ಗೊತ್ತು. ಅಂಡ್ ವೇದಿಕೆ ಮೇಲಿರುವಂತಹ ನಮ್ಮ QPL ಕಡೆಯಿಂದ ಈ ಕಾಲೇಜ್ನ ಎಲ್ಲ ಫ್ಯಾಕಲ್ಟಿ ಅಂಡ್ ಆರ್ಗನೈಸಿಂಗ್ ಕಮಿಟಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತಿದ್ದೀವಿ. ಕಾಲೇಜ್ ಡೇಸ್ ನ ಎಂಜಾಯ್ ಮಾಡಿ, ನಮ್ಮಂತಹ ಎಲ್ಲ ಕಲಾವಿದರಿಗೂ ಸಪೋರ್ಟ್ ಮಾಡಿ, QPLಗೆ ಎಕ್ಸ್ಟ್ರಾ ಲವ್ ಅಂಡ್ ಸಪೋರ್ಟ್ ತೋರಿಸಿ. ಥ್ಯಾಂಕ್ ಯು. ಲೆಕ್ಚರರ್ ಹೆಂಗಿದ್ದಾರೆ. ಸೊ ನಾವು ಆಲ್ರೆಡಿ ಹೇಳಿದಂಗೆ ಇಲ್ಲಿ ಲೆಕ್ಚರರ್ ಯಾರು, ಸ್ಟೂಡೆಂಟ್ಸ್ ಯಾರು ಅಂತಲೇ ಗೊತ್ತಾಗ್ತಾ ಇಲ್ಲ. ವಿತೌಟ್ ಲೈಕ್ ಶಿ ಈಸ್ ಸ್ಟೂಡೆಂಟ್, ನೋಡಿದ್ರೆ ಲೆಕ್ಚರರ್ ಅಂತೆ. ಈ ಸರಿ ನಾವೇನಕ್ಕೆ ಈ ಕಾಲೇಜ್ ಬಿಟ್ಟು ಹೋದ್ಮೇಲೆ ಎಲ್ಲ ಬಾಂಬ್ಗಳೇ ಬಂದಿರಪ್ಪ. ನಾವು ಹೋದಾಗ ಬರೀ ವಯಸ್ಸಾದವ್ರೆ. ಅದು ನಮ್ಗೆ ಲೆಕ್ಚರರ್ಸ್ ನೋಡಿದ್ರೆ ಪ್ಲೀಸ್ ಬೆಲೆ ಮಾಡ್ಕೊಂಡು ವಿ ಲವ್ ಯು ಆಲ್ ಸೋ ಮಚ್. ವೆರಿ ಸ್ಮಾರ್ಟ್. ಎಸ್ ಎಸ್. ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು ಸೋ ಮಚ್. ಇನ್ನೇ ವಿಡಿಯೋ ಮಾಡಬೇಕು. ಮಾಡಿ ಮಜಾ ಅಂದ್ರೆ ಏನೇನೇನೋ ಹೇಳ್ತಾ ಇದ್ರೆ ನಮ್ಗೆ ಏನು ರೂಲ್ಸ್ ಯಾಕೆ ಯಾಕೆ ಮಜಾ ಅಂದ್ರೆ ನನ್ ಜರ್ಸಿನೇ ಸಿಕ್ಕಿಲ್ಲ, ಸಿಕ್ಕಿದ್ರು ನನಗೆ ಆಗಲ್ಲ. ಎಸ್ ಎಸ್ ಯು ಆರ್ ರೈಟ್. ಡೈಲಿ ನಾನು ಯೋಗ ಮಾಡ್ತೀನಿ.
ಸೊ ಅವ್ರಿಗೂ ಹೆಣ್ಣಾಗಿದ್ದಾರೆ. ಸೊ ನೋಡುವ ಏನ್ ಅವ್ರು ಸೆಲೆಕ್ಟ್ ಮಾಡ ಆಯ್ತು ಆಲ್ರೆಡಿ. ಅಷ್ಟೊಂದು ಸ್ಮಾರ್ಟ್ನೆಸ್ ಇರಬೇಕು. ಬ್ಯಾಟಿಂಗ್ ನಾವು ಫಸ್ಟ್ ಬ್ಯಾಟಿಂಗ್ ನೀರು ಬೇಕು ಬೇಕು. ಇನ್ನ ಸ್ಟಾರ್ಟ್ ಮಾಡಕ್ಕಿನ ಮುಂಚೆನೆ ಅದೇ QPL ಟೀಮ್ ಇಂದ ನೋಡಿ. I request only the players to be inside the field. ಇವರು ಸ್ಟೂಡೆಂಟ್ ಅಲ್ಲ, ಲೆಕ್ಚರರ್ ನೋಡಿ. ಮಜಾ ಏನಪ್ಪಾ ಅಂದ್ರೆ ಇಲ್ಲಿ ಅವ್ರು ಬ್ಲಾಗ್ ಮಾಡ್ಕೋತಾರೆ, ನನ್ ಬ್ಲಾಗ್ ಮಾಡ್ಕೋತಾ ಇದೀನಿ. ಸೀರಿಯಲ್ ಅಲ್ಲಿ ಸೈಕಲ್ ಓಡಿಸಿ ಅಭ್ಯಾಸ. ಇಲ್ವಾ ಗೊತ್ತಿಲ್ಲ, ಅಟ್ಲೀಸ್ಟ್ ಬ್ಲಾಗ್ ಆದ್ರೂ ಮಾಡ್ಕೋತೀವಿ. ಎಕ್ಸಾಕ್ಟ್ಲಿ. ಕ್ಯಾಚ್ ಆಗೋಯ್ತು, ಬಟ್ ಓಕೆ. ತಂಡ ವಿಜಯ ಮಾಲೆಯನ್ನು ತಂದಾಗಿಸಿಕೊಂಡಿದೆ. ಕಂಗ್ರಾಚುಲೇಷನ್ ಎರಡು ತಂಡಕ್ಕೂ. ಅಂತೂ ಇಂತೂ ಉಳ್ಸಿದ್ರಿ ಮತ್ತೆ. ಸೊ ನಮ್ಮ ಕಾಲೇಜಿನ ಕ್ಯಾಂಟೀನ್ ನೋಡ್ಕೊಂಡ್ ಬರುವ ಹೇಗಿದೆ ಹೆಂಗೆ ಅಂತ. 10 ವರ್ಷದ ನಂತರ ಕಾಲೇಜ್ ಕ್ಯಾಂಟೀನ್ ಒಳಗಡೆ ಹೋಗ್ತಾರೆ. ನೆಕ್ಸ್ಟ್ ಇಲ್ಲಿ ಹಿಂದೆ ಹುಡುಗರು ಬರ್ತಾ ಇದಾರೆ. ಯಾವ್ದು FU ಕಾಲೇಜಾ ನೋಡು. ಅಕ್ಕ ಅನ್ಬಿಟ್ರು, ಅಟ್ಲೀಸ್ಟ್ ಅಕ್ಕ ಅಂದ್ರು, ಆಂಟಿ ಅಂದಿಲ್ಲ. ಇಲ್ಲ ಹೌದು. ಸೊ ಇದು ನಮ್ಮ ಕ್ಯಾಂಟೀನ್ ತುಂಬಾನೇ ಚೇಂಜ್ ಆಗ್ಬಿಟ್ಟಿದೆ. ಆಕ್ಚುಲಿ ಇಲ್ಲೊಂದು ಚಿಕ್ಕ ಬೆಂಚ್ ಇತ್ತು, ಇಲ್ಲೊಂದು ಕಾಯಿನ್ ಬೂತ್, ₹1 ಕಾಯಿನ್ ಬೂತ್ ಇರ್ತಿತ್ತು. ನಮ್ಮ ಹುಡುಗಿರೆಲ್ಲ ಬೆಳಗ್ಗೆ 8 ಗಂಟೆಗೆ ಶಿಸ್ತಾಗಿ ಮನೆಯಿಂದ ಬಂದು ಬ್ರೇಕ್ಫಾಸ್ಟ್ ತಗೊಂಡು ಇಲ್ಲಿ ಬಂದು ತಿನ್ಕೊಂಡು ಅವ್ರ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಜೊತೆ ಫೋನಲ್ಲಿ ಮಾತಾಡ್ಕೊಂಡು ಕುತ್ಕೊಳ್ಳೋರು. ನಾನಂತೂ ಮಾತಾಡ್ತಾ ಇರ್ಲಿಲ್ಲ. ಕೂತ್ಕೊಂಡಿರೋ ಜಾಗ ಎಲ್ಲ ತೋರಿಸ್ತೀನಿ ಬನ್ನಿ. ನಮ್ಮ ಕಾಲೇಜಿಗೆ ಬಂದಿದ್ದಕ್ಕೂ ಸಾರ್ಥಕ ಆಯ್ತು. ನಮ್ಮ ಜೂನ್ ನನಗೆ ಎಷ್ಟು ಪ್ರೀತಿನ ತಿನ್ನಿಸ್ತಾರಪ್ಪ. ಇದು ನಮ್ಮ ಫೇವ್ರೇಟ್ ಸ್ಪಾಟ್. ಆಕ್ಚುಲಿ ಕುತ್ಕೊಂಡೆಲ್ಲ ತಿನ್ನಕ್ಕಿತ್ತು, ಇವಾಗೆಲ್ಲ ಫುಲ್ ಇಟ್ಕೊಂಡೆಲ್ಲ ಮಾಡ್ತಾರೆ. ನನ್ನ ಬಾಯಿಂದ ಫಿಲ್ಲಿಂಗ್ ಮಿಸ್ಟೇಕ್ ಮಾಡಿಸ್ಬಿಟ್ಟಲ್ಲೇ ನನ್ನವ್ವ. ಏನು ಓದಿದ್ರೆ ನೀವೆಲ್ಲ? ಫಿಸಿಯೋಥೆರಪಿ. ನಮ್ಮ ಕೈ ಕಾಲು ಮುರಿದಿದ್ರೆ ಆಕ್ಚುಲಿ ಇವರೆಲ್ಲ ಬಂದು ನಮ್ಗೆಲ್ಲ ಸಹಾಯ ಮಾಡ್ತಾರೆ. ಏನ್ ಹಿಂಗ್ ಹೇಳ್ತಾರಲ್ಲ ಅವರು. ಇಲ್ಲಿ ಎಷ್ಟು ದಿನ ಬಂದ್ಕೊಡ್ತೀರಾ? ಮಾತಾಡೋದಕ್ಕೆ ಕಾಸ ಕೊಡ್ಬೇಕು. ಕ್ಯಾಮ್ರಾ ಇಟ್ಕೊಂಡಿದೀನಿ ಅಂತ ವೆರಿ ಸಿನ್ಸಿಯರ್. ಹೌದಾ? ಈ ಹೃದಯ ಮುದುಡಿದ ತಾವರೆ ಅರಳಿತು. ನಾವಂತೂ ಬಂಕ್ ಮಾಡಿ ಮಜಾ ಇರೋ ಅಂದ್ರೆ ಈ ಕ್ಯಾಂಟೀನು ಅಂಡ್ ನಾವು ಜೈನದ ಫುಡ್ ಸ್ಟ್ರೀಟ್ ಬ್ಲಾಗ್ ಅಲ್ಲಿ ತೋರಿಸಿದ್ವಲ್ವಾ, ಇಲ್ಲೇ ಮ್ಯಾಗಿ ಸ್ಯಾಂಡ್ವಿಚ್ ಎಲ್ಲ ತಿನ್ಕೊಂಡು ಇಲ್ಲೇ ಇರ್ತೀವಿ. ಕನ್ನಡ ಲೆಕ್ಚರರ್ ಇವರು. PU ಮಾತ್ರ ಬಿಡು. ನಮಸ್ತೆ ಸರ್, ನೆನಪಿದೀವಿ ನಾವೆಲ್ಲ. ದಯವಿಟ್ಟು ಬೇಜಾರು ಮಾಡ್ಕೊಂಬೇಡ್ರಿ. ಇಲ್ಲ 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 ಸರ್, ನೀವು ವ್ಯಕ್ತಿ ನೋಡಲ್ಲ ಬಿಡಿ ಸರ್. ಮ್ಯೂಸಿಕ್ ಏನ್ ಸ್ಟೇಟ್ಮೆಂಟ್ ಇದು? ಹೌದೌದೌದು.
ಸೊ ಈಗ ಎಲ್ಲ ಊಟ ಮುಗಿಸಿ ಎಲ್ಲರೂ ಅವ್ರ ಪಾಡಿಗೆ ಅವ್ರ ಮನೆಗೆ ಹೋದರು. ಈಗ ಮಳೆ ಬರೋ ಥರ ಇದೆ, ನಾವು ಹೊರಟ್ವಿ. ಐ ಹೋಪ್ ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಸೊ ಈ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಒತ್ತೋದನ್ನು ಮಾತ್ರ ಮರಿಬೇಡಿ. ಆ್ಯಂಡ್ ನಾವು ಈ ಮ್ಯಾಚ್ ಗೆದ್ವಿ.